ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕೋಟ್ಯಾಧಿಪತಿ ಆಗುವ ಮುನ್ನ ಯಾವ ಯಾವ ಮಹತ್ವದ ಸೂಚನೆಗಳು ಕಾಣಿಸ್ತಾ ಇವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿ ಅಂದ್ರೇ ಗಾಢತೆ, ರಹಸ್ಯ, ಪರಿವರ್ತನೆ ಮತ್ತು ಅಚಲ ಮನೋಬಲ ಹೊಂದಿರುವ ಈ ರಾಶಿಯವರು ದೊಡ್ಡ ಐಶ್ವರ್ಯ ಪಡೆಯುವ ಮೊದಲು ಅವರ ಜೀವನದಲ್ಲಿ ಸಾಮಾನ್ಯರಿಗಿಂತ ವಿಭಿನ್ನವಾದ ಸಂಕೇತಗಳು ಕಾಣಿಸಿಕೊಳ್ಳುತ್ತೆ. ಮೊದಲ ಸೂಚನೆ ಅಂದರೆ ಒಳಗಿನ ತೀವ್ರ ಅಶಾಂತಿ. ಎಲ್ಲವೂ ಹೊರಗೆ ಸರಿಯಾಗಿರುವಂತೆ ಕಾಣಿಸಿದ್ರೂ ಮನಸ್ಸಿನೊಳಗೆ ಒಂದು ಯುದ್ಧ ನಡೀತಾ ಇರುತ್ತೆ. ಹಳೆಯ ಜೀವನ ಶೈಲಿ, ಹಳೆಯ ಆಲೋಚನೆಗಳು ನಿಮಗೆ ಅಸಹ್ಯವಾಗಲು ಶುರುವಾಗುತ್ತೆ. ಇದಕ್ಕಿಂತ ದೊಡ್ಡ ಬದಲಾವಣೆ ಬೇಕು ಎಂಬ ಭಾವನೆ ನಿರಂತರವಾಗಿ ಕಾಡುತ್ತೆ. ಇದು ನಾಶವಲ್ಲ, ಇದು ಪುನರ್ಜನ್ಮದ ಆರಂಭ. ಎರಡನೆಯ ಸೂಚನೆ ಅಂದರೆ ಹಠಾತ್ ನಷ್ಟಗಳು ಅಥವಾ ಕಡಿತಗಳು. ಹಣ, ಸಂಬಂಧ ಅಥವಾ ಸ್ಥಾನಮಾನದಲ್ಲಿ ಏನೋ ಒಂದು ಕಡಿಮೆಯಾಗಬಹುದು. ಇದನ್ನು ದುರದೃಷ್ಟ ಎಂದು ಭಾವಿಸೋದಕ್ಕೆ ಹೋಗಬೇಡಿ. ವೃಶ್ಚಿಕ ರಾಶಿಯವರಲ್ಲಿ ದೊಡ್ಡ ಏರಿಕೆ ಬರಲು ಮೊದಲು ಸಂಪೂರ್ಣ ಕುಸಿತದ ಅನುಭವ ಬರುತ್ತದೆ. ಹಳೆಯದನ್ನು ಕಿತ್ತು ಹಾಕದೆ ಹೊಸದನ್ನು ಕಟ್ಟಲು ಸಾಧ್ಯವಿಲ್ಲ. ಮೂರನೆಯ ಸೂಚನೆ ಅಂತಂದರೆ ಮೌನ ಹೆಚ್ಚಾಗೋದು. ನೀವು ಹಿಂದೆ ಇದ್ದಂತೆ ಎಲ್ಲರೊಂದಿಗೆ ಮಾತನಾಡೋದಿಲ್ಲ. ನಿಮ್ಮ ಯೋಚನೆಗಳು ನಿಮ್ಮೊಳಗೆ ಮಾತ್ರ ಇರುತ್ತೆ. ಜನರಿಂದ ದೂರವಿರುವ ಈ ಹಂತದಲ್ಲೇ ನಿಮ್ಮ ಅತ್ಯಂತ ಬಲವಾದ ತಂತ್ರಗಳು ಹುಟ್ಟುತ್ತೆ. ವೃಶ್ಚಿಕ ರಾಶಿಯ ಶಕ್ತಿ ಮೌನದಲ್ಲೇ ಕೆಲಸ ಮಾಡುತ್ತೆ. ನಾಲ್ಕನೇ ಸೂಚನೆ ಅಂದರೆ ಭಯಕ್ಕೆ ಎದುರಾಗಿ ನಿಲ್ಲುವ ಶಕ್ತಿ. ಹಿಂದೆ ಭಯ ಹುಟ್ಟಿಸುತ್ತಿದ್ದ ವಿಷಯಗಳು ಈಗ ಸಣ್ಣದಾಗಿ ಕಾಣುತ್ತೆ. ಅಪಾಯ ತೆಗೆದುಕೊಳ್ಳುವ ಮನಸ್ಥಿತಿ ಬರುತ್ತೆ. ಆದರೆ ಇದು ಅಜಾಗರೂಕತೆ ಅಲ್ಲ, ಲೆಕ್ಕ ಹಾಕಿದ ಧೈರ್ಯ. ಈ ಹಂತದಲ್ಲೇ ದೊಡ್ಡ ಹಣದ ನಿರ್ಧಾರಗಳು ಕೈಗೊಳ್ಳಲಾಗುತ್ತೆ. ಐದನೆಯ ಸೂಚನೆ ಅಂತಂದರೆ ತೀವ್ರ ಏಕಾಗ್ರತೆ. ಒಂದು ಗುರಿ ನಿಮ್ಮ ಜೀವನದ ಕೇಂದ್ರ ಬಿಂದುವಾಗಿರುತ್ತೆ. ಆ ಗುರಿಗಾಗಿ ನೀವು ನಿದ್ದೆ, ಆರಾಮ, ಮನರಂಜನೆ ಎಲ್ಲವನ್ನು ಕೂಡ ತಾತ್ಕಾಲಿಕವಾಗಿ ಬದಿಗಿಡಲು ಸಿದ್ಧರಾಗುತ್ತಿದ್ದೀರಿ. ಇದೇ ವೃಶ್ಚಿಕ ರಾಶಿಯ ಅತಿ ದೊಡ್ಡ ಶಕ್ತಿ, ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಸಾಮರ್ಥ್ಯ. ಆರನೇ ಸೂಚನೆ ಅಂತಂದರೆ ರಹಸ್ಯ ಜ್ಞಾನಗಳ ಮೇಲೆ ಆಕರ್ಷಣೆ. ಹಣ, ಅಧಿಕಾರ, ಮನೋವಿಜ್ಞಾನ, ಗುಪ್ತವಿದ್ಯೆ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನ ಸೆಳೆಯುತ್ತೆ. ನೀವು ತಿಳಿಯದಂತೆ ನಿಮ್ಮ ಜ್ಞಾನ ಮಟ್ಟ ಹೆಚ್ಚಾಗ್ತಾ ಇರುತ್ತೆ. ಈ ಜ್ಞಾನವೇ ಮುಂದೆ ನಿಮಗೆ ಕೋಟ್ಯಾಂತರ ಸಂಪಾದನೆಗೆ ದಾರಿಯನ್ನು ಮಾಡಿಕೊಡುತ್ತೆ. ಏಳನೇ ಸೂಚನೆ ಅಂದರೆ ಸಂಬಂಧಗಳಲ್ಲಿ ಶುದ್ಧೀಕರಣ. ನಕಲಿ, ಸ್ವಾರ್ಥ ಅಥವಾ ಶಕ್ತಿಯನ್ನು ಹೀರಿಕೊಳ್ಳುವ ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ. ಇದು ನೋವು ತರಬಹುದು, ಆದರೆ ಇದೇ ಸಮಯದಲ್ಲಿ ನಿಮ್ಮ ಸುತ್ತಲೂ ನಿಜವಾದ ಬೆಂಬಲ ನೀಡುವ ಕೆಲವು ವ್ಯಕ್ತಿಗಳು ಉಳಿತಾರೆ. ಗುಣಮಟ್ಟವೇ ಇಲ್ಲಿ ಮುಖ್ಯ. ಎಂಟನೆಯ ಸೂಚನೆ ಅಂದರೆ ಕನಸುಗಳಲ್ಲಿ ಗಾಢ ಸಂಕೇತಗಳು. ಹಾವು, ನೀರು, ಕತ್ತಲೆ, ಭೂಗರ್ಭ ಅಥವಾ ಮರಣದಂಥ ದೃಶ್ಯಗಳು ಕಾಣಬಹುದು. ಜ್ಯೋತಿಷ್ಯ ಪ್ರಕಾರ ಇವು ಅಂತ್ಯವಲ್ಲ, ಪರಿವರ್ತನೆಯ ಸಂಕೇತಗಳು. ವೃಶ್ಚಿಕ ರಾಶಿಯವರೇ ಇಂಥವರ ಒಂದು ಕನಸುಗಳು ದೊಡ್ಡ ಬದಲಾವಣೆಯ ಮುನ್ಸೂಚನೆ ಆಗಿರುತ್ತೆ. ಇನ್ನು ಒಂಬತ್ತನೇ ಸೂಚನೆ ಅಂತಂದರೆ ಸಹನೆಯ ಪರೀಕ್ಷೆ. ಎಲ್ಲವೂ ನಿಧಾನವಾಗಿ ಸಾಗ್ತಾ ಇರುವಂತೆ ಅನಿಸುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಷಣ ಫಲ ಸಿಗದೆ ಹೋದಾಗಲೂ ನೀವು ಹಿಂಜರಿಯುವುದಿಲ್ಲ. ಈ ತಾಳ್ಮೆಯೇ ನಿಮ್ಮನ್ನು ಸಾಮಾನ್ಯರಿಂದ ವಿಭಿನ್ನವಾಗಿ ಇರಿಸುತ್ತೆ. ಬ್ರಹ್ಮಾಂಡ ನಿಮ್ಮನ್ನು ದೊಡ್ಡ ಜವಾಬ್ದಾರಿಗೆ ತಯಾರಿಸಿಗೊಳಿಸುತ್ತೆ. ಕೊನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಸೂಚನೆ ಅಂತಂದರೆ ನಿಮ್ಮೊಳಗಿನ ನಿಯಂತ್ರಣ. ಕೋಪ, ಅಸೂಯೆ, ಪ್ರತೀಕಾರದ ಭಾವನೆಗಳನ್ನು ನೀವು ಹಿಡಿತದಲ್ಲಿಡಲು ಕಲಿಯುತ್ತಿದ್ದೀರಿ. ಇದೇ ಕ್ಷಣದಲ್ಲಿ ವೃಶ್ಚಿಕ ರಾಶಿಯ ನಿಜವಾದ ಶಕ್ತಿ ಜಾಗೃತವಾಗುತ್ತೆ. ಈ ಶಕ್ತಿಯೊಂದಿಗೆ ನೀವು ಹಣವನ್ನಷ್ಟೇ ಅಲ್ಲ, ಅಧಿಕಾರ ಮತ್ತು ಪ್ರಭಾವವನ್ನು ಕೂಡ ಪಡಿತೀರಾ. ವೃಶ್ಚಿಕ ರಾಶಿಯವರೇ, ನೀವು ಈಗ ಈ ಹಂತಗಳನ್ನು ಅನುಭವಿಸ್ತಾ ಇದ್ದರೆ ಗಾಬರಿಯಾಗಬೇಡಿ. ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪರಿವರ್ತನೆಯ ಕಾಲ. ಹಳೆಯದು ಕರಗ್ತಾ ಇದೆ, ಹೊಸ ಭವಿಷ್ಯ ರೂಪುಗೊಳ್ತಾ ಇದೆ. ಶಿಸ್ತು, ಮೌನ ಮತ್ತು ದೃಢ ನಿಶ್ಚಯವನ್ನು ಕೈಬಿಡದೆ ಮುಂದುವರಿದರೆ ಕೋಟ್ಯಾಧಿಪತಿ ಯೋಗ ನಿಮ್ಮಿಂದ ದೂರವಿಲ್ಲ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.